ಅಂತ ವ್ಯಕ್ತಿ ಇದ್ದಾರೆ ಅವ್ರಿಗೆ ಗೊತ್ತಿಲ್ಲ ಅಂತಲ್ಲ ಸರ್. 35 ವರ್ಷ 40 ವರ್ಷದ ಹಿಂದೆ ನಾನು ನ್ಯೂಜಿಲೆಂಡ್ಗೆ ಹೋಗಿದ್ದೆ, ಯಾವ ದೇಶಕ್ಕೆ ಹೋಗ್ತಾರೋ ಅಲ್ಲೆಲ್ಲ ಹೋಗೇ ಇದಾರೆ ಇವರು. ಅಲ್ಲ ಸರ್, ಇಂಥ ಭಿಕ್ಷುಕ ಹೆಂಗೆ ಭಿಕ್ಷುಕನ ಹತ್ರ ಇಷ್ಟೊಂದು ದುಡ್ಡಲ್ಲಿ ಇಡಿ ಏನಕ್ಕೆ ಅವ್ರ ಮೇಲೆ ದಾಳಿ ಮಾಡಬಾರ್ದು? ಇಲ್ಲ, ಮೂಲದ RSS ಪ್ರಚಾರಕರಿದ್ರು, RSS ಮೋಸ್ಟ್ಲಿ ಕಳಿಸಿರ್ಬೋದು, ಯಾರಿಗೂ ಗೊತ್ತು. ಆದ್ರೂ ಕೂಡ ಸುಳ್ಳು ಏನಕ್ಕೆ ಕೇಳೋದು ಸರ್? ನಾನು ಚಾಯ್ ಅಲ್ಲರಿ, ಅವ್ರ ಸ್ವಭಾವ ಹೇಳಿದ್ನಲ್ಲ ನಿಮಗೆ, ಜೂಟ್ ಬೋಲೋ ಜೂಟ್ ಮೇಲೆ ಹೇಳಿದ್ರೆ ಹಿಟ್ಲರ್ನ ಅವನ ಚೇಷ್ಟೆ ನಿಮ್ಗೆ ಗೊತ್ತದ. ಅವನಿದ್ದಂಥ 100 ಸಲ ಸುಳ್ಳನ್ನು ಹೇಳೋ ಸತ್ಯ ಆಗ್ತದೆ ಅಂತೇಳಿ ಆ ನೆಲೆಯಲ್ಲಿ ಅವ್ರು ಮಾತಾಡ್ತಾ ಇರ್ತಾರೆ. ಮತ್ತು ಸ್ವತಃ ಅವ್ರು ಮಾರ್ನಿಂಗ್ ಸಲ ಹೇಳ್ಕೊಂಡಿದ್ದಾರೆ. ಹೀಗಾಗಿ ಅವ್ರು ಸರ್, ವಿಶ್ವವೆಲ್ಲ ವಿರುದ್ಧ ನಿಂತರೂ ಕೂಡ ಕಿವಿಗೊಡದ ಮೋದಿ ಇಲ್ಲಿವರೆಗೆ ಅದಾಗಿದೆ. ವಿಶ್ವ ಇವತ್ತು ನೋಡ್ರಿ, ವಾಂಚುಕ್ ಅವ್ರ ಸಲುವಾಗಿ ಎಲ್ಲ ಕಡೆ ಧ್ವನಿ ಹೇಳ್ತಾ ಇದೆ. ಇಂಟರ್ನ್ಯಾಷನಲ್ ವಿರೋಧ ಬರ್ತಾ ಇದ್ದ, ಮಾಡಬಾರ್ದು ಅಂತೇಳಿ. ಬಟ್ ಅದ್ರ ಕಡೆ ಅವ್ರ ಲಕ್ಷ್ಯ ಇಲ್ಲ. ಬಟ್ ಇನ್ನು ಮಾತ್ರ ಒಂದು ಮಾತ್ರ ಈ ಸಂದರ್ಭ ಹೇಳಬಯಸ್ತೀನಿ ನಿಮಗೆ, ಮೋದಿ ಅವರು ಹಿಂದಿನ ಘಟನೆಗಳಿಗೆ ಏನೋ ಆಗಿ ಹೋಗಿದ್ದವು. ಈ ಘಟನೆ ಮಾತ್ರ ಅವರಿಗೆ ಬಹಳಷ್ಟು ಏನಂತೀವಿ ಲಾಸ್ ಮಾಡೋದ್ರಲ್ಲಿ ಸಂಶಯ. ಆಸ್ಟ್ರೇಲಿಯಾದಲ್ಲಿ ಓಪನ್ ಆಗಿ ಮೀಡಿಯಾದವ್ರು ಬೆನ್ನು ಹತ್ತು ಬಿಟ್ಟಿದ್ದಾರೆ. ಅಂದರೆ ಯಾವ ರೀತಿ ಅಂತಂದ್ರೆ ಸರ್, ಮೊನ್ನೆ ಒಂದು ಇದನ್ನು ಮಾಡಿದ್ರು, ಟ್ವೀಟ್ ಬಂತು. ಆಸ್ಟ್ರೇಲಿಯಾದಲ್ಲಿ ಒಬ್ಬ PTC ಮಾಡ್ತಾನೆ, PTC ಇನ್ ದ ಸೆನ್ಸ್ ಪೀಸ್ ಟು ದ ಕ್ಯಾಮ್ರಾ ಮಾಡ್ತಿದ್ದಾರೆ. ಆ ಜರ್ನಲಿಸ್ಟ್ ಹೇಳ್ತಾನೆ, ಅಲ್ಲೆಲ್ಲ ಕೂಡಿರತಕ್ಕಂತಹ ಪ್ರತಿಯೊಬ್ಬ ನಾಗರಿಕನು, ಆಸ್ಟ್ರೇಲಿಯನ್ ನಾಗರಿಕರಿಗೆ ಚಾರ್ಟರ್ಡ್ ಪ್ಲೇನ್ಗಳನ್ನು ಕಳಿಸ್ಬಿಟ್ಟು ಅಲ್ಲಿ ಕ್ರೌಡನ್ನು ಕೂಡಿಸಿದಾರಂತ ಓಪನ್ ಆಗಿ ಹೇಳ್ತಾನೆ ಅವನು. ಇಷ್ಟು ದುಡ್ಡಿಗೆ ಆ ಇವೆಂಟ್ ಮೇಲೆ ಇಷ್ಟು ದುಡ್ಡು ಖರ್ಚು ಮಾಡ್ತಿರೋದು ಯಾರು? ನಾವು ಕೇಳ್ತಿರ್ತೀವಿ, ಇಲ್ಲಪ್ಪ ಮೋದಿಯವ್ರ ಟ್ರಾವೆಲಿಂಗ್ ಮೇಲೆ 1000 ಕೋಟಿ ಖರ್ಚಾಯಿತು ಹಾಗೆ ಹೀಗೆ ಅಂತ ಹೇಳಿ. ಹಿಂಗೆ ಖರ್ಚು ಮಾಡ್ತಾ ಇದ್ದಾರಾ? ಇರ್ಬೋದು, ಅವ್ರು ಹೇಳೋದ್ರಲ್ಲಿ ಏನು ಸುಳ್ಳು ಅಂತ ಹೇಳಿ ಅವ್ರು. ಯಾಕಂದ್ರೆ ಆಸ್ಟ್ರೇಲಿಯಾದಲ್ಲಿ ಜರ್ನಲಿಸ್ಟರು ನೋಡ್ತಾ ಇದ್ದಾರೆ ಸಮೀಪದಲ್ಲೇ, ಎಷ್ಟು ಹೇಗೆ ಕೂಡಿದ್ರು ಏನು ಕುಡಿದ್ರು ಅವ್ರಿಗೆ ಇರ್ಬೋದು. ಇಲ್ಲ ಅಂತ ಹೇಳಿ ಸಾಗಿಲ್ಲ. ನಾವು ನೋಡ್ತಾ ಇದ್ದೀವಿ ಇಲ್ಲೂ ನಮ್ಮ ಇಂಡಿಯಾದಲ್ಲೂ ಸಹಿತ ಇವತ್ತು ರಾಜಕೀಯ ಪಕ್ಷಗಳು, ಅದರಲ್ಲೂ BJP ಇರ್ಬೋದು, ಕಾಂಗ್ರೆಸ್ ಇರ್ಬೋದು, ಯಾವುದೇ ಕಾಂಗ್ರೆಸ್ ಹೇಳೋದಿಲ್ಲ. ಜನರು ಕೂಡಿಸ್ಕೊಳ್ತಾರೆ ಅವರು. ಜನ ತಾವಾಗಿ ಬರೋದಿಲ್ಲ. ಅಲ್ಲಿ ಊಟ ನೀರು ಎಲ್ಲ ಇದ್ದರೆ ಬರ್ತಾರೆ. ಜನ ಗಾಡಿ ಕೊಟ್ಟು ಕಳಿಸಿದ್ರೆ ಆ ಸಂಸ್ಕೃತಿ ಬೆಳೆದದ. ಆಮೇಲೆ ಇನ್ನೂ ಒಂದು ಮಾತು ಹೇಳ್ತಾರೆ ಇವರು, ಏನಂತಾರೆ, ಒಬ್ಬ ಬ್ಯೂರೋಕ್ರಾಟ್, ಒಬ್ಬ ಸೆಕ್ರೆಟ್ರಿ, ಅವರು ಒಂದು ಮಾತು ಹೇಳ್ತಾರೆ. ಇಲ್ಲ, ಪ್ರೆಸ್ ಕಾನ್ಫರೆನ್ಸ್ನಲ್ಲಿ PM ಮೋದಿ ಅವ್ರು ಪ್ರೆಸ್ ಕಾನ್ಫರೆನ್ಸ್ ಏನಕ್ಕೆ ಮಾಡಲ್ಲ? ಸಿಂಪಲ್ ಕ್ವಶನ್. ಅದಕ್ಕೆ ಅವ್ರು ಒಂದು ಮಾತು ಹೇಳ್ತಾರೆ, ಇಲ್ಲ, ಭಾರತದ ಜನ ಆಲ್ಮೋಸ್ಟ್ ಅಲ್ಲೆಲ್ಲ ರೂರಲ್ ಜನ. ಸೊ ಅವ್ರಿಗೆ ಈ ರೀತಿ 1-to-1 ಇಂಟ್ರಾಕ್ಷನ್ಸ್ ಲೈಕ್ ಆಗಲ್ಲ. ಅವ್ರಿಗೇನಿದ್ರು ನೇರವಾಗಿ ಹೇಳ್ಬೇಕು, ನೇರವಾಗಿ ಭಾಷಣ ಮಾಡಬೇಕು ಅಂದಾಗ ಅವ್ರಿಗೆ ಲೈಕ್ ಆಗುತ್ತೆ. ಅಯ್ಯೋ ಸರ್, ಅಲ್ಲಿರ್ತಕ್ಕಂತಹ ಇಂಡಿಯನ್ಸು ಅವ್ರು ಎಜುಕೇಟೆಡ್. ಹೌದಪ್ಪ, ಇಂಡಿಯಾದಲ್ಲಿ ಎಜುಕೇಷನ್ ಇಲ್ಲ, ನೀವೇ ಒಪ್ಕೊಂಡು ಬಂದಿದ್ದೀರಾ, ನೀವೇ ದೇಶದ ಮರ್ಯಾದೆಯನ್ನು ಹಾಳಗಚ್ಚಿದ್ದೀರಾ. ಹೌದು, ಇಂಡಿಯಾದಲ್ಲಿ ಎಜುಕೇಷನ್ ಇಲ್ಲ ಅಂತೇಳಿ ನೀವೇ ಹೇಳಿದ್ದೀರಾ. ಓಕೆನಾ, ಅದು ಡನ್. ಅಲ್ಲಿರ್ತಕ್ಕಂಥವ್ರಿಗಾದ್ರೂ ಕೂಡ ಪ್ರೆಸ್ ಕಾನ್ಫರೆನ್ಸ್ ಮಾಡಬೇಕಿತ್ತಲ್ಲ ಅವರು. ಹೌದು, ಅಂದರೆ ಪ್ರೆಸ್ ಕಾನ್ಫರೆನ್ಸ್ ಮಾಡಬೇಕಾದ್ರೆ ಅವರು ಸಿದ್ಧಾಂತ ಅವ್ರು ಮಾಡಿದ ಪ್ರಶ್ನೆಗಳು ಮಾಡಿದಾಗ, ಈವನ್ ಈ ಹಿಂದೆ ನಡೆದಾಗ ಸ್ವತಃ ಇಂಟರ್ವ್ಯೂಸ್ ಅಂತ ಎದ್ದು ಹೋಗಿಬಿಡ್ತಾರೆ. ಒಬ್ಬರು ಬರ್ತಾರೆ, ಅವ್ರ ಹೆಸರು ನನಗೆ ನೆನಪಾಗ್ತಾ ಇಲ್ಲ. NDTV ಅವರು ಇದ್ರು ಮೊದಲಿದ್ರು ಅವರು. ಹೌದು, ಟಾಕ್ ಮಾಡ್ತಾ ಇದ್ರು. ಅದ್ರಾಗ ಮಾಡ್ತಾ ಇದ್ರು. ಅವ್ರು ಪ್ರಶ್ನೆ ಮಾಡಿದ ಉತ್ತರ ಹೇಳಾರ ನೆಲಕ್ಕೆ ಬಿಟ್ಟು ಹೋಗಿಬಿಡ್ತಾರೆ. ಅಂದ್ರೆ ಅವತ್ತಿನ ನಂತರ ಇವ್ರು ನಾವು ನೋಡೇ ಇಲ್ಲ ಅವ್ರು ಇಂಟರ್ವ್ಯೂ ಕೊಡುವಂಥದ್ದನ್ನು. ಸೊ ನೋಡಿದ್ರಲ್ಲ ವೀಕ್ಷಕರೇ, ಯಾವ ರೀತಿಯಾದಂತಹ ಸೋನಮ್ ವಾಂಗ್ಚುಕ್ ಅವರು ನಿಜಕ್ಕೂ ಇವ್ರ ವಿರುದ್ಧ ಇಲ್ಲಪ್ಪ ಅಂದರೆ ಇವ್ರಿಗೇನೋ ಹೇಳ್ಬೇಕು ಅಂತ ಹೇಳಿ ಗಾಂಧಿ ಹಾದಿಯಲ್ಲಿ ಹೋಗ್ತಾ ಇದ್ದಾರೆ. ಗಾಂಧಿ ಕೊಂದವರನ್ನು ಸಪೋರ್ಟ್ ಮಾಡುವಂತಹ ಇವರು, ಹೌದಾ, ಮಹಾತ್ಮ ಗಾಂಧಿಯನ್ನು ಕೊಂದಂತಹ ವ್ಯಕ್ತಿ, ಇಲ್ಲಪ್ಪ ಅವನು ಶ್ರೇಷ್ಠವಾದಂತಹ ವ್ಯಕ್ತಿ, ದೇಶಭಕ್ತ, ಹಾಗೆ ಹೀಗೆ ಅನ್ನುವಂತಹ ಪಕ್ಷ ಇವ್ರದ್ದು. ಓಕೆನಾ, ಇವರಿಂದ ಉಪವಾಸ ಸತ್ಯಾಗ್ರಹ ಮಾಡಿದ್ರೆ ಏನಾದರೂ ಕಿವಿಗೊಡಬಹುದಾ, ಕರಗಬಹುದಾ? ಅದನ್ನು ನೀವು ಹೇಳಬೇಕು. ಕಮೆಂಟ್ ಬಾಕ್ಸ್ ನಿಮಗೋಸ್ಕರ ಫ್ರೀ ಐತೆ. ಯಾಕಂದರೆ ಇಷ್ಟೆಲ್ಲ ವಿಶ್ಲೇಷಣೆಗಳು ನಿಮ್ಮ ಮುಂದೆ ನಾವು ತಂದಿರ್ತಾ ಇದ್ದೀವಿ. ಏನಕ್ಕಂತಂದರೆ ವಿಪಕ್ಷಗಳು ಈ ರೀತಿ ಪ್ರಶ್ನೆಗಳನ್ನು ಕೇಳ್ತಾ ಇವೆ. ಆ್ಯಸ್ ಅ ಬೀಯಿಂಗ್ 4th ಪಿಲ್ಲರ್ ಮೀಡಿಯಾ, ನಾವು 4th ಪಿಲ್ಲರ್ ತಮ್ಮ ಮುಂದೆ ಕೂಡ ಇಂಥ ವಿಚಾರಗಳನ್ನು ತಗೊಂಡು ಬರ್ತಾ ಇದ್ದೀವಿ. ಯಾಕಂದರೆ ವಿ ಹ್ಯಾವ್ ಟು ಕ್ವಶನ್. ನಾವು ಕ್ವಶನ್ ಮಾಡೋದು ನಮ್ಗೆ ಧರ್ಮ. ತಮಗೇನಾದರೂ ಇದರಲ್ಲಿ ತಪ್ಪಿದ್ರೆ ಕಮೆಂಟ್ ಬಾಕ್ಸ್ ನಿಮಗೋಸ್ಕರ ಫ್ರೀ ಐತೆ. ಕಮೆಂಟ್ ಹಾಕೋದನ್ನು ಮರಿಬೇಡಿ. ಅದೇ ರೀತಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಭಾರತ ಮುಗಿಸ್ತಾ ಇದ್ದೀನಿ. ಇನ್ನಷ್ಟು ಸುದ್ದಿಗಳಿಗಾಗಿ ಸದಾ ಫಾಲೋ ಮಾಡ್ತಾರೆ 60 ನ್ಯೂಸ್. ಇದು ಸತ್ಯದ ಕೈಗನ್ನಡಿ. ಧನ್ಯವಾದ.